हुबली में बीचों बीच स्मार्ट सिटी परियोजना के तहत शुरू की गई मल्टी लेवल कार पार्किंग का काम अभी तक पूरा नहीं हुआ है। हुबली धारवाड़ महानगर में दिन प्रतिदिन बढ़ती वाहनों की भीड़ को देखते हुए स्मार्ट सिटी परियोजना के तहत तैयार की गई मल्टी लेवल कार पार्किंग परियोजना सचमुच धराशायी हो गई है। फिलहाल इसका पूरा होने का कोई आसार नहीं दिख रहा है। अधिकारियों, विधायकों, मंत्रियों और सांसदों की चेतावनियों, नोटिसों और जुर्माने के बावजूद ठेकेदार की लापरवाही के चलते काम लटका हुआ है। इस संबंध में अधिकारियों ने इसे समाप्त करने का निर्णय लिया है। मल्टी लेवल कार पार्किंगिಗೆ ಸುಮಾರು ಬಹಳಷ್ಟು ಚರ್ಚೆಗಳಾಗಿದೆ ನಮ್ಮ ಸ್ಮಾರ್ಟ್ ಸಿಟಿ ಬೋರ್ಡ್ ಮೀಟಿಂಗಲ್ಲಿ। ಎಕ್ಸ್ಟೆನ್ಷನ್ ಆಫ್ ಟೈಮ್ 3 EOT ಕೊಟ್ಟಿದ್ದೀವಿ, 2,70,00,000 ಅವರಿಗೆ ದಂಡನೂ ಕೂಡ ವಿಧಿಸಿದ್ದೀವಿ। ಆದರೆ ಪ್ರೋಗ್ರೆಸ್ ತುಂಬ ಸ್ಲೋ ಇದೆ। ಇದರ ಬಗ್ಗೆ ನಮ್ಮ ಸ್ಮಾರ್ಟ್ ಸಿಟಿ ಬೋರ್ಡ್ ಚೇರ್ಮನ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿ ಸರ್ ಕೂಡ ಇದ್ರ ಬಗ್ಗೆ ಮಾಹಿತಿ ಇದೆ। ಹೋದ ವಾರ ಸಾಹೇಬರು ಮೀಟಿಂಗ್ ಮಾಡಿದಾಗ ಸೊ ಇದನ್ನು ಟರ್ಮಿನೇಟ್ ಮಾಡಬೇಕು ಅಥವಾ ಏನು ಆ್ಯಕ್ಷನ್ ತೊಗೋಬೇಕು ಅನ್ನೋದನ್ನು ಒಂದು PMC ಮುಖಾಂತರ ಮತ್ತು ಲೀಗಲ್ ಒಪಿನಿಯನ್ ತೊಗೊಂಡು ನೆಕ್ಸ್ಟ್ ವೀಕ್ ಅದನ್ನು ಪ್ರಸ್ತಾವನೆ ಸಲ್ಲಿಸಂತ ಹೇಳಿದ್ದಾರೆ। ಸೊ ಮುಂದಿನ ವಾರ ನಾವು ಬೋರ್ಡ್ ಮೀಟಿಂಗಲ್ಲಿ ಇಟ್ಟು ನಮ್ಮ ಬೋರ್ಡ್ ಚೇರ್ಮನ್ ಅವರ ಡಿಸಿಷನ್ ಅಂತೆ ಅದನ್ನು ಟರ್ಮಿನೇಟ್ ಮಾಡಬೇಕು, ಏನು ಕಂಟಿನ್ಯೂ ಮಾಡೋದಿದ್ದರೆ ಏನಾದರೂ ಅದ್ರ ಬಗ್ಗೆ ಲೀಗಲ್ ಹರ್ಡಲ್ಸ್ ಏನಿದೆ ಅಂದರೆ ನಾವು ಟರ್ಮಿನೇಟ್ ಮಾಡಿದ್ಮೇಲೆ ಸಂಬಂಧಪಟ್ಟ ಕಾಂಟ್ರಾಕ್ಟ್ರು ಕೋರ್ಟ್ಗೆ ಹೋಗಿ ಮತ್ತು ನ್ಯಾಯಾಲಯ ಪ್ರಕರಣ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಲೀಗಲ್ ಒಪಿನಿಯನ್ ತೊಗೊಂಡು ಪ್ರಪೋಸಲನ್ನು ನಮ್ಮ ಮುಂದಿನ ಬೋರ್ಡ್ ಮೀಟಿಂಗಲ್ಲಿ ನಾವು ಇಡ್ತೀವಿ। ಪ್ರಾಣಿಗಳ ಅಂತ್ಯ ಸಂಸ್ಕಾರ ಸರ್, ಇವತ್ತು ಹುಬ್ಬಳ್ಳಿಯ ಹೃದಯ ಭಾಗವಾಗಿರ್ತಕ್ಕಂಥ ಹುಬ್ಬಳ್ಳಿಯ ಕಿತ್ತೂರಾಣಿ ಚೆನ್ನಮ್ಮನ ಹಿಂಭಾಗದಲ್ಲಿ ಮತ್ತು ಹಾರ್ಟ್ ಆಫ್ ಸಿಟಿ ಆಗಿರ್ತಕ್ಕಂಥ ಹುಬ್ಬಳ್ಳಿಯಲ್ಲಿ ಸಾಯಿಬಾಬಾ ಗುಡಿ ಮುಂಭಾಗದಲ್ಲಿ ಏನು ಮಲ್ಟಿ ಪಾರ್ಕಿಂಗ್ ಅಂತಂದು ಏನು ಕಾಮಗಾರಿ ಏನು ಸ್ಟಾರ್ಟ್ ಆಗಿದೆ, ಇದು 2018ರಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಿದೆ। ಅದು 2022 ವರ್ಷದಲ್ಲಿ ಕಾಮಗಾರಿ ಸಂಪೂರ್ಣವಾಗಿ ಮುಗಿಸುತ್ತೇವೆ ಅಂತಂದು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಅದನ್ನು ಹೇಳಿದರು। ಈಗ 2018ರಿಂದ ಹಿಡಿದು ಸುಮಾರು ಈಗ 2025, 2026 ಬರ್ತಾಯಿದೆ। ಸುಮಾರು 7-8 ವರ್ಷಗಳನ್ನು ಕಳೆದರೂ ಕೂಡ ಆ ಕಾಮಗಾರಿ ಕುಂಠಿತವಾಗಿದೆ। ಅದರಲ್ಲಿ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ನಗರದಲ್ಲಿ ಸ್ಮಾರ್ಟ್ ಸಿಟಿ ಸಂಪೂರ್ಣವಾಗಿ ಮುಕ್ತಾಯವಾಗಿದೆ। ಈ ಒಂದು ಕಾಮಗಾರಿ ಮಲ್ಟಿ ಪಾರ್ಕಿಂಗ್ ಕಾಮಗಾರಿ ಯಾಕೆ ಮಾಡ್ತಾ ಇಲ್ಲ, ಮುಗಿತಾ ಇಲ್ಲ? ಇದು ಅಧಿಕಾರಿಗಳ ನಿರ್ಲಕ್ಷ್ಯವೋ ಏನೋ, ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ನಿರ್ಲಕ್ಷ್ಯವೋ ಏನೋ ಮತ್ತು ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯವೋ ಗೊತ್ತಾಗ್ತಾ ಇಲ್ಲ। ಅದರಲ್ಲೂ ಕೂಡ ನಮ್ಮ ಹುಬ್ಬಳ್ಳಿ ವಾಣಿಜ್ಯ ನಗರಿಗೆ ಹಲವಾರು ಜಿಲ್ಲೆಗಳಿಂದ, ರಾಜ್ಯಗಳಿಂದ ವಾಹನಗಳು ಬರ್ತಾ ಇದ್ದಾವೆ ಮತ್ತು ಲಕ್ಷಾಂತರ ಜನ ಓಡಾಡುವಂಥ ಈ ಒಂದು ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ। ಜನರಿಗೆ ಅಡ್ಡಾಡ್ಲಿಕ್ಕೆ ಆಗ್ತಾ ಇಲ್ಲ ಮತ್ತು ವಾಹನಗಳಿಗೆ ಕೂಡ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ। ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾಕೆ ಅದರ ಮೇಲೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೋ ಗೊತ್ತಾಯಿಲ್ಲ। ಕೂಡಲೇ ಅದನ್ನು ಸಂಬಂಧಪಟ್ಟಂಥ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿರ್ಬೋದು ಮತ್ತು ಮಹಾನಗರ ಪಾಲಿಕೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಯಾರೇ ಒಂದು ಅಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ಕೂಡ ಅದಕ್ಕೆ ಭೇಟಿ ಕೊಟ್ಟು ಯಾಕೆ ನೋಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ। ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ನಮ್ಮ ಹುಬ್ಬಳ್ಳಿ ನಗರದಲ್ಲಿ ಭಾಳ ಸಂಪೂರ್ಣವಾಗಿ ಕಡಿಮೆ ಐತಿ, ಇಲ್ಲಿ ಹದಗೆಟ್ಟು ಹೋಗಿದೆ। ಹಾಗಾಗಿ ಕೂಡಲೇ ಅದನ್ನು ಬಂದು ಸಂಬಂಧಪಟ್ಟಂಥ ಅಧಿಕಾರಿಗಳು ಅದನ್ನು ನೋಡಿ ಆದಷ್ಟು ಬೇಗ ಕಾಮಗಾರಿ ಪ್ರಾರಂಭ ಮಾಡಿ ಕೆಲಸ ಜಲ್ದಿ ಮುಗಿಸ್ಬೇಕು, ಇಲ್ಲಾಂದ್ರೆ ಅದ್ರ ಬಗ್ಗೆ ಉಗ್ರವಾದ ಹೋರಾಟವನ್ನು ನಾವು ಮುಂದೆ ಬರುವಂಥ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್। ಮುರುಳಿ ಇಂಗಳಹಳ್ಳಿ ಲೆವೆಲ್ ಪಾರ್ಕಿಂಗ್ ಸುಮಾರು 7 ವರ್ಷದ ಕಂಪ್ಲೀಟ್ ಆಗಿಲ್ಲ ಸರ್। 2 ವರ್ಷದಲ್ಲಿ ಆಗಬೇಕಾಯ್ತು। 2018ರಲ್ಲಿ ಉದ್ಘಾಟನೆ ಮಾಡಿದ್ದಾರೆ, 2020 ಮುಗಿಬೇಕಾಗಿತ್ತು, ಇನ್ನೂ ತನಕ ಮುಗಿದಿಲ್ಲ ಸರ್। ಹುಬ್ಬಳ್ಳಿಯಲ್ಲಿ ಇವತ್ತು ಏನು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ, ಇದನ್ನು 2018ರಲ್ಲಿ ಸ್ಟಾರ್ಟ್ ಆಯ್ತು, 2020ಕ್ಕೆ ಮುಗಿಬೇಕಾಗಿತ್ತು। ಇವತ್ತು ಕೋಟಿ ಹಣನ್ನು ಇದಕ್ಕೆ ಸುರಿದ್ರು ಕೂಡ ಮೇಲೆ ನೆಲ ಬಿಟ್ಟು ಮೇಲೆ ಹೇಳ್ತಾ ಇಲ್ಲ। ಈ ಸಂಬಂಧಪಟ್ಟ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ನಮ್ಮ ಸಚಿವರು ಇದ್ರ ಮೇಲೆ ಗಮನ ಹರಿಸಬೇಕು। ಯಾಕಂದರೆ ಇಲ್ಲಿ ಮೊದಲೇ ಹುಬ್ಬಳ್ಳಿ ನಗರದಲ್ಲಿ BRTC ಮೇಲೆ ಇವತ್ತು ಚಿಗರಿ ಬಸ್ಸು, ಇವತ್ತು ಮೇಲ್ಸೇತುವೆ ಕಾಮಗಾರಿ, ಇಂಥಲ್ಲಿ ಹಲವಾರು ಕೆಲಸ ಕಾರ್ಯಗಳಿಂದ ನೂರಾರು ಜನರಿಗೆ ತೊಂದರೆ ಆಗ್ತಾ ಇದೆ। ಈ ಪ್ರಜ್ವಲ್ ಪಾರ್ಕಿಂಗನ್ನು ಯಾವುದೇ ರೀತಿ ನೆಲ ಬಿಟ್ಟ ಮೇಲೆ ಇಡ್ತಾ ಇಲ್ಲ। ಯಾಕಂದರೆ ನೂರಾರು ಕೋಟಿ ಹಣ ಸುರಿದು ಸ್ಮಾರ್ಟ್ ಸಿಟಿ ಅವಧಿ ಇನ್ನೂ ಸಾರ್ವಜನಿಕವಾಗಿ ಇದು ಪಾರ್ಕಿಂಗ್ ವ್ಯವಸ್ಥೆ ಆಗೇ ಇಲ್ಲ। ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಇವತ್ತು ಜಿಲ್ಲಾಡಳಿತ, ಸ್ಮಾರ್ಟ್ ಸಿಟಿ ಉಸ್ತುವಾರಿ ಸಚಿವರು ಗಮನ ಹರಿಸಿ ಇದನ್ನು
ಪೂರ್ತಿ ಕೆಲಸ ಮುಗಿಸ್ಬೇಕು ಒಂದು, ಇಲ್ಲ ಸಾರ್ವಜನಿಕವಾಗಿ ಕಾರಿಗೆ ಪಾರ್ಕಿಂಗ್ ಮಾಡಬೇಕು ಒಂದು, ಇಲ್ಲಾಂದ್ರೆ ಇದನ್ನ ರದ್ದು ಮಾಡಿ ಸಾರ್ವಜನಿಕ ವಾಹನ ನಿಲ್ಲಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದ್ರೆ ಈಗಾಗಲೇ ಈದ್ಗಾ ಮೈದಾನ ಮುಂಭಾಗದಲ್ಲಿ ಮೇಲ್ಸೇತುವೆ ಕಾಮಗಾರಿ ಬರ್ತಾ ಇದೆ, ಅಲ್ಲಿ ಕೂಡ ಟ್ರಾಫಿಕ್ ಆಗ್ತಾ ಇದೆ. ಹಾಗಾಗಿ ತಕ್ಷಣ ಇದನ್ನ ರದ್ದುಗೊಳಿಸಿ ಸಾರ್ವಜನಿಕರಿಗೆ ವಾಹನ ಅನುಕೂಲ ಮಾಡಬೇಕು. ಇಲ್ಲಾಂದ್ರೆ ಮಹಾನಗರ ಪಾಲಿಕೆ, ಸ್ಮಾರ್ಟ್ ಸಿಟಿ, ಜಿಲ್ಲಾಡಳಿತ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೇಕಂತ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ನಮ್ಮ ಮಾಧ್ಯಮಕ್ಕೆ ವಿನಂತಿ ಮಾಡ್ತೇವೆ. ಶೇಖರಯ್ಯ ಮಠಪತಿ ಅಂತೇಳಿ.